ಹಲೋ ಗಾಯ್ಸ್, ಇವತ್ತು ನಾವು ಯಾವ ರೀತಿ ಮೂವಿ ನೋಡ್ತಾ ಇದೀವಪ್ಪ ಅಂದ್ರೆ ಈ ಮೂವಿ ಮುಗಿಯೋಷ್ಟರಲ್ಲಿ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರಾದ್ರೂ ಬಂದೇ ಬರುತ್ತೆ. ಒಬ್ಬ ಮನುಷ್ಯನಿಗೆ ದೇವ್ರು ಎಲ್ಲಾ ಕೊಟ್ಟು ಎಲ್ಲಾನು ಕಿತ್ಕೊಳ್ಳೋ ಟೈಮಲ್ಲಿ ಅವನು ಹೇಗೆ ಸಫರ್ ಆಗ್ತಾನೆ, ಆ ಒಂದು ಪ್ರಾಬ್ಲಮ್ಸ್ ನ ಹೇಗೆ ಎದುರಿಸ್ತಾನೆ, ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದ ಆರ್ಟ್ ಆಫ್ ರೇಸಿಂಗ್ ಇನ್ ದಿ ರೈನಿಂಗ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಅನಿಮೇಷನ್ ಮೂವಿ ಬೋಲ್ಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು ಒಂದು ಡಾಗ್ ನ ನೋಡ್ತೀವಿ. ಇದ್ರ ಹೆಸರು ಎನ್ಜೋ ಅಂತ. ಈ ಎನ್ಜೋ ತನ್ನ ಮಾಲೀಕನಿಗೋಸ್ಕರ ಕಾಯ್ತಾ ಇರುತ್ತೆ. ಮತ್ತೆ ಹಾಗೆ ಈ ಡಾಗ್ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ಅಲ್ಲಿಗೆ ಈ ಡಾಗ್ ನ ಓನರ್ ಕೂಡ ಬರ್ತಾನೆ. ಇವನ ಹೆಸರು ಬಂದ್ಬಿಟ್ಟು ಡ್ಯಾನಿ ಅಂತ. ಡ್ಯಾನಿ ಈ ಒಂದು ಎನ್ಜೋನ ತನ್ನ ಕೈಯಲ್ಲಿ ಎತ್ಕೊಂಡು ಹಾಗೆ ಒಂದು ಸೋಫಾ ಮೇಲೆ ಕುಂಡಿಸ್ಕೊಳ್ತಾ ಹಾಗೆ ಅವನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ನಿನ್ಗೇನು ಆಗೋದಿಲ್ಲ, ನಾನಿದ್ದೀನಿ ಅಂತ. ಇಲ್ಲಿಂದ ಈ ಎನ್ಜೋ ತನ್ನ ಫ್ಲಾಶ್ ಬ್ಯಾಕ್ ನ ಹೇಳೋಕೆ ಶುರು ಮಾಡುತ್ತೆ. ತಾನು ಹೇಗೆ ಇವನ್ಗೆ ಸಿಕ್ತಾ ಇವನ ಒಂದು ಲೈಫ್ ಸ್ಟೋರಿನ ಹೇಳೋಕೆ ಶುರು ಮಾಡುತ್ತೆ. ಈ ಎನ್ಜೋ ಒಂದು ಚಿಕ್ಕ ಪಪ್ಪಿ ಇರಬೇಕಾದ್ರೆ ಈ ಡ್ಯಾನಿ ಇವನ್ನ ಬಂದ್ಬಿಟ್ಟು ಅಡಾಪ್ಟ್ ಮಾಡ್ಕೊಂಡಿರ್ತಾನೆ. ಅಡಾಪ್ಟ್ ಮಾಡ್ಕೊಂಡು ತನ್ನ ಜೊತೆಗೆ ಕರ್ಕೊಂಡು ಬರ್ತಾನೆ. ಆಕ್ಚುಲಿ ಡ್ಯಾನಿ ಒಬ್ಬ ಕಾರು ರೇಸಿಂಗ್ ನ ಮಾಡ್ತಾ ಇರ್ತಾನೆ. ಅದೇ ಒಂದು ಜಾಗಕ್ಕೆ ಈ ಒಂದು ಪಪ್ಪಿನೂ ಕೂಡ ಕರ್ಕೊಂಡ್ ಬರ್ತಾನೆ. ಹಾಗೆ ಅಲ್ಲ, ಇವನು ಏನೇನ್ ಕೆಲಸ ಮಾಡ್ತಾನೋ, ಯಾವ್ಯಾವ ಜಾಗಕ್ಕೆ ಹೋಗ್ತಾನೋ, ಪ್ರತಿಯೊಂದು ಜಾಗಕ್ಕೂ ಕೂಡ ಈ ಒಂದು ಎನ್ಸನ ಕರ್ಕೊಂಡು ಹೋಗ್ತಾನೆ ಇರ್ತಾನೆ. ಮತ್ತೆ ನಮ್ಮ ಹೀರೋನ ಒಂದು ಸೂಪರ್ ಟ್ಯಾಲೆಂಟ್ ಏನಪ್ಪಾ ಅಂದ್ರೆ ಕಾರ್ ರೇಸಿಂಗ್ ಅಲ್ಲಿ ಮಳೆ ಬಂದಾಗ ಇವನು ಇನ್ನೂ ತುಂಬಾ ಚೆನ್ನಾಗಿ ಕಾರ್ನ ಓಡಿಸ್ತಾನೆ. ಆ ಒಂದು ಮಳೆಯಲ್ಲಿ ಗಾಡಿನ ತುಂಬಾ ಚೆನ್ನಾಗಿ ಕಂಟ್ರೋಲ್ ನ ಮಾಡ್ತಾನೆ. ಈ ಒಂದು ಟ್ಯಾಲೆಂಟ್ ಇಂದಾನೆ ನಮ್ಮ ಹೀರೋ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾನೆ. ಪ್ರತಿಯೊಂದು ರೇಸಲ್ಲೂ ಕೂಡ ವಿನ್ ಆಗ್ತಾ ಇರ್ತಾನೆ. ಅದನ್ನ ನೋಡಿ ಡಾಗಿ ಕೂಡ ತುಂಬಾ ಖುಷಿ ಪಡ್ತಾ ಇರುತ್ತೆ. ನೋಡ್ತಿದ್ದಂಗೆನೆ ಇವರಿಬ್ರು ಮಧ್ಯೆ ಒಂದು ಬಾಂಡಿಂಗು ತುಂಬಾ ಚೆನ್ನಾಗಿ ಬೆಳ್ಕೊಂಡ್ಬಿಡುತ್ತೆ. ಹಾಗೆ ನಮ್ಮ ಎನ್ಜನು ಕೂಡ ಬೆಳೆದು ದೊಡ್ಡವನಾಗ್ತಾ ಇರ್ತಾನೆ. ಇವ್ರು ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಒಬ್ರಿಗೊಬ್ರು ಬಿಟ್ಟೇ ಇರೋದಕ್ಕೆ ಆಗೋದಿಲ್ಲ, ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾರೆ. ಹೀಗೆ ನಮ್ಮ ಹೀರೋನ ಲೈಫ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಒಂದು ದಿನ ಒಂದು ಶಾಪಿಂಗ್ ಅಲ್ಲಿ ಒಂದು ಹುಡುಗಿನ ನೋಡ್ತಾನೆ. ಇವಳ ಹೆಸರು ಈವ್ ಅಂತ. ಈ ಈವ್ನ ನೋಡಿ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡುತ್ತೆ. ಹಾಗೆ ಅವಳನ್ನ ಮಾತಾಡಿಸ್ತಾ ಇರ್ತಾನೆ. ಅವಳಿಗೂ ಕೂಡ ನಮ್ಮ ಹೀರೋ ಕಂಡ್ರೆ ಕ್ರಶ್ ಆಗ್ಬಿಟ್ಟಿರುತ್ತೆ. ಮಾತಾಡ್ತಾ ಇರ್ತಾರೆ ಇಬ್ರು ಕೂಡ. ಆದ್ರೆ ಈ ಡಾಗಿಗೆ ಇವ್ ಕಂಡ್ರೆ ಇಷ್ಟ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಡ್ಯಾನಿನ ನನ್ನಿಂದ ಯಾರು ಕೂಡ ದೂರ ಮಾಡಬಾರ್ದು ಅಂದ್ಬಿಟ್ಟು ಇವ್ ಕಂಡ್ರೆ ಈ ಡಾಗಿಗೆ ಇಷ್ಟ ಇರೋದಿಲ್ಲ. ನಮ್ಮ ಹೀರೋ ಡ್ಯಾನಿನು ಕೂಡ ಇವನ ಇವತ್ತು ನೈಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಪಾರ್ಟಿ ಇಟ್ಕೊಂಡಿದೀವಿ, ಮನೇಲಿ ಬರ್ತೀಯ ಅಂದಾಗ ಅವಳು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡು ನೈಟ್ ಎಲ್ಲರೂ ಕೂಡ ಪಾರ್ಟಿನ ಮಾಡ್ತಾರೆ. ಹಾಗೆ ಕಾಲ ಕಳಿತಾ ಇಬ್ರು ಕೂಡ ಒಂದು ಒಳ್ಳೆ ಫ್ರೆಂಡ್ ಆಗ್ತಾರೆ. ಇವ್ ಕೂಡ ನಮ್ಮ ಹೀರೋ ರೇಸಿಂಗ್ ಮಾಡ್ತಾ ಇರೋ ಜಾಗಕ್ಕೆಲ್ಲ ಹೋಗ್ತಾ ಅವನ್ನ ಎನ್ಕರೇಜ್ ಮಾಡ್ತಾ ಅವನ್ಗೆ ತುಂಬಾ ಹತ್ರ ಆಗ್ತಾ ಇರ್ತಾಳೆ. ಕೊನೆಯಲ್ಲಿ ಇವ್ರಿಬ್ರಿಗೂ ಒಬ್ರಿಗೊಬ್ರು ಮೇಲೆ ಲವ್ ಆಗ್ಬಿಡುತ್ತೆ. ಅದನ್ನ ಕೂಡ ಹೇಳ್ಕೊತಾರೆ. ಆದ್ರೆ ಈ ಡಾಗಿಗೆ ಎಲ್ಲೋ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ನನ್ನ ಮಾಲೀಕ ನನ್ನ ಬಿಟ್ಟು ಹೋಗ್ಬಿಡ್ತಾನೆ ಅಂತ. ಫೈನಲಿ ಈವ್ಗೂ ಮತ್ತೆ ಡ್ಯಾನಿಗೂ ಇಬ್ಬರಿಗೂ ಕೂಡ ಮ್ಯಾರೇಜ್ ಆಗುತ್ತೆ. ಈ ಮ್ಯಾರೇಜ್ ಇವನ ತಂದೆ ಮ್ಯಾಕ್ಸ್ವೆಲ್ ಗೆ ಇಷ್ಟ ಇರೋದಿಲ್ಲ. ಯಾಕಪ್ಪ ಅಂದ್ರೆ ಡ್ಯಾನಿ ಒಬ್ಬ ರೇಸರ್ ಆಗಿರೋದ್ರಿಂದ ಅವನ ಪ್ರಾಣಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಇರೋದಿಲ್ಲ. ಇದರಿಂದ ನನ್ನ ಮಗಳು ಜೀವನ ಹಾಳಾಗ್ಬಿಡುತ್ತೆ ಅಂತ ಇವನು ತುಂಬಾ ಭಯ ಪಡ್ಕೋತಾ ಇರ್ತಾನೆ ಇವನ್ಗೆ ಮದ್ವೆ ಮಾಡ್ಕೊಡೋದಿಕ್ಕೆ. ಅವಾಗ ಅವನ ಹೆಂಡತಿ ಆ ರೀತಿ ಏನೂ ಆಗೋದಿಲ್ಲ, ಅವ್ನು ತುಂಬಾ ಒಳ್ಳೇನು, ಅವ್ನಿಗೇನು ಆಗೋದಿಲ್ಲ, ಅವ್ರಿಬ್ರು ಜೀವನ ಚೆನ್ನಾಗಿರುತ್ತೆ ಅನ್ಬಿಟ್ಟು ಸಮಾಧಾನ ಮಾಡ್ಬಿಡ್ತಾಳೆ. ಇದನ್ನೆಲ್ಲಾನು ಕೂಡ ಈ ಒಂದು ಡಾಗಿ ಕೇಳಿಸ್ಕೋತಾನೆ ಇರುತ್ತೆ. ನಮ್ಮ ಹೀರೋ ಮದ್ವೆ ಆದ್ಮೇಲೆ ಅವನ ರೆಸ್ಪಾನ್ಸಿಬಿಲಿಟಿನೂ ಜಾಸ್ತಿ ಆಗುತ್ತೆ. ಇದರಿಂದ ಅವನು ಕಾರ್ ರೇಸಿಂಗ್ ಪ್ರಾಕ್ಟೀಸ್ ನ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾನೆ. ನಮ್ಮ ಹೀರೋನ ಲೈಫ್ ಹೀಗೆ ಕಾಲ ಕಳೀತಾ ಒಂದು ದಿನ ಈವು ಪ್ರೆಗ್ನೆಂಟ್ ಆಗ್ತಾಳೆ. ಈ ಒಂದು ವಿಷಯನ ಕೇಳಿ ನಮ್ಮ ಹೀರೋಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಎನ್ಜೋಗೆ ಈವ್ ಅಂದ್ರೆ ಆಗ್ತಿರ್ಲಿಲ್ವಲ್ಲ, ಇವಾಗ ಇಷ್ಟಪಡೋಕೆ ಶುರು ಮಾಡಿರ್ತಾನೆ. ಡ್ಯಾನಿ ರೇಸಿಂಗ್ ಅಂತ ಹೋದಾಗೆಲ್ಲ ಎನ್ಜೋನೆ ಈ ಈವ್ನ ನೋಡ್ಕೋತಾ ಇರುತ್ತೆ. ಇವಾಗ ಎನ್ಜೋಗೆ ಇವಳು ಕೂಡ ಒಂದು ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿರ್ತಾಳೆ. ಫೈನಲಿ ಹೀಗೆ ದಿನಗಳು ಕಳೀತಾ ಈವ್ನ ಡೆಲಿವರಿ ಟೈಮ್ ಹತ್ರ ಬರುತ್ತೆ. ಆದ್ರೆ ಇದೇ ಟೈಮ್ಗೆ ಡ್ಯಾನಿಗೆ ಒಂದು ರೇಸಿಂಗ್ ಆಫರ್ ಬರುತ್ತೆ. ಕೆನಡಾದಲ್ಲಿ ಒಂದು ರೇಸಿಂಗ್ ಗೆ ಇವನು ಹೋಗ್ಬೇಕಾಗಿರುತ್ತೆ. ಇದರಿಂದ ನಾನು ಅದನ್ನ ರಿಜೆಕ್ಟ್ ಮಾಡ್ತೀನಿ ಅಂದಾಗ ಅದಕ್ಕೆ ಇವು ಕೂಡ ನೀನು ಆ ಒಂದು ಆಫರ್ ನ ರಿಜೆಕ್ಟ್ ಮಾಡ್ಬೇಡ, ಇದರಿಂದ ನಿನ್ ಕೆರಿಯರ್ ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ, ನನ್ಗೇನು ಆಗೋದಿಲ್ಲ, ನೀನು ಹೋಗ್ಬಿಟ್ಟು ಆ ರೇಸ್ ಅಲ್ಲಿ ಭಾಗವಹಿಸು ಅಂತ. ಆದ್ರೆ ಇವನು ಒಪ್ಕೋತಾ ಇರೋದಿಲ್ವಲ್ಲ, ಇವಳು ಬಿಡೋದಿಲ್ಲ. ಹಾಗೋ ಹೀಗೋ ಮಾಡಿ ಅವನ ಒಪ್ಪಿಸ್ಬಿಟ್ಟು ಕಳ್ಸೇ ಬಿಡ್ತಾಳೆ. ನಮ್ ಹೀರೋ ರೇಸಿಂಗ್ ಗೆ ಹೋಗಿ ರೇಸಿಂಗ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಇವಳು ಒಂದು ಹೆಣ್ಣು ಪಾಪುಗೆ ಜನ್ಮ ಕೊಡ್ತಾಳೆ. ಎನ್ಜನ್ ಕೂಡ ಆ ಒಂದು ಪಾಪನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಮತ್ತೆ ಹಾಗೆ ಸ್ವಲ್ಪ ದಿನ ಆದ್ಮೇಲೆ ಡ್ಯಾನಿನ್ ಕೂಡ ತನ್ನ ಮನೆಗೆ ವಾಪಸ್ ಬರ್ತಾನೆ. ಡ್ಯಾನಿನ್ ಕೂಡ ತನ್ನ ಮಗುನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ನೆಕ್ಸ್ಟ್ ಡೇಗೆ ಈವ್ನ ತಂದೆ ತಾಯಿ ಈ ಒಂದು ಪಾಪನ ನೋಡೋಣ ಅಂತ ಬರ್ತಾರೆ. ಬರ್ಬೇಕಾದ್ರೆ ಒಂದು ಜೀಬ್ರಾನ ಟಾಯ್ನ ತಗೊಂಡ್ಬಂದಿರ್ತಾರೆ.
ಇರ್ತಾರೆ. ಈ ಒಂದು ಟಾಯ್ ಕಂಡ್ರೆ ನಮ್ಮ ಎನ್ಜೋಗೆ ಯಾಕೋ ಒಂಥರ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ನಮ್ಮ ಎನ್ಜೋನೆ ಆ ಒಂದು ಪಾಪುನ ನೋಡ್ಕೊಳಕ್ಕೆ ಶುರು ಮಾಡ್ತಾನೆ. ಈ ಒಂದು ಪಾಪು ಹೆಸರು ಬಂದ್ಬಿಟ್ಟು ಝೂಯಿ ಅಂತ. ಈ ಝೂಯಿ ಎಲ್ಲೇ ಹೋದ್ರು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡೋದು, ಅದ್ರ ಜೊತೆ ಆಟ ಆಡೋದು. ನಮ್ಮ ಡ್ಯಾನಿನೂ ಕೂಡ ತನ್ನ ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡಕ್ಕೆ ಶುರು ಮಾಡ್ತಾನೆ. ಯಾವಾಗ್ಲೂ ಕೂಡ ರೇಸು ಅಂತ ಇದ್ರೆ ಫ್ಯಾಮಿಲಿಗೆ ಟೈಮ್ ಕೊಡೋದಿಕ್ ಆಗೋದಿಲ್ಲ ಅನ್ಬಿಟ್ಟು ಸ್ವಲ್ಪ ದಿನ ರೇಸಿಂಗ್ ನ ಸ್ಟಾಪ್ ಮಾಡ್ಬಿಟ್ಟು ತನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ನ ಸ್ಪೆಂಡ್ ಮಾಡಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇರ್ತಾನೆ. ಹಾಗೆ ನೋಡ್ತಾನೆ ಇವ್ರ ಮಗಳು ಕೂಡ ಬೆಳ್ಕೋತಾ ಹೋಗ್ತಾ ಇರ್ತಾಳೆ. ಆದ್ರೆ ಒಂದು ದಿನ ನಮ್ ಹೀರೋಗೆ ಇದೊಂದು ತಲೆಗೆ ಬರುತ್ತೆ, ನಾನು ರೇಸಿಂಗ್ ನ ನಿಲ್ಸ್ಬಿಡೋಣ ಅಂತ. ಆದ್ರೆ ಇದಕ್ಕೆ ಇವ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಅದು ನಿನ್ನ ಟ್ಯಾಲೆಂಟು, ಅದನ್ನ ನೀನ್ ನಿಲ್ಲಿಸ್ಬಿಟ್ರೆ ನಿನ್ ಕೆರಿಯರ್ ಹಾಳಾಗೋಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀನ್ ಅದನ್ನ ನಿಲ್ಲಿಸ್ಬೇಡ ಅಂತ ಇವನ್ನ ಹಾಗೆ ಒಂದು ಹೋಪ್ ನ ತುಂಬ್ತಾ ಇರ್ತಾಳೆ. ಮತ್ತೆ ನಮ್ಮ ಎನ್ಜೋಗೂ ಕೂಡ ಈ ಒಂದು ಮಾತನ್ನ ಕೇಳಿ ಅವನ್ಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಇವನು ಕಾರ್ ರೇಸಿಂಗ್ ನ ಬಿಟ್ಬಿಡ್ತಾನೆ ಅಂತ. ಮತ್ತೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಎನ್ಜೋ ಹೀಗೆ ಊಟ ಕೇಳೋಣ ಅನ್ಬಿಟ್ಟು ಕಿಚನ್ ಗೆ ಹೋದಾಗ ಇವು ಯಾವ್ದೋ ಒಂದು ಟ್ಯಾಬ್ಲೆಟ್ ನ ತಗೋತಾ ಇರ್ತಾಳೆ. ಇದರಿಂದ ನಮ್ ಎನ್ಜೋಗೆ ಒಂದು ವಿಚಿತ್ರವಾಗಿ ಫೀಲ್ ಆಗುತ್ತೆ, ಇವಳ ಬಾಡಿ ಒಳಗಡೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಆದ್ರೆ ಇವನ್ಗೆ ಅದನ್ನ ಹೇಳ್ಕೊಳಕ್ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಇವನ್ಗೆ ಮಾತು ಕೂಡ ಬರೋದಿಲ್ಲ. ಅದನ್ನ ಜಸ್ಟ್ ಫೀಲ್ ಮಾಡ್ತಾನೆ ಅಷ್ಟೇ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಇವು ತನ್ನ ಹಸ್ಬೆಂಡ್ ನ ಹಳೆ ಫುಟೇಜ್ ನ ನೋಡ್ತಾ ಇರ್ತಾಳೆ ರೇಸಿಂಗ್ ಕಾಂಪಿಟೇಷನ್. ಅವಾಗ ಮನೆಗೆ ಡ್ಯಾನಿನ್ ಕೂಡ ಬರ್ತಾನೆ. ಆಕ್ಚುಲಿ ಇವಾಗ ಒಂದು ಟೈಮ್ ಖರಾಬ್ ಆಗ್ಬಿಟ್ಟಿರುತ್ತೆ. ಯಾವ್ದೇ ಒಂದು ರೇಸ್ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ಸೋತ ಹೋಗ್ತಾ ಇರ್ತಾನೆ. ಇದರಿಂದ ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೋತಾ ಇರ್ತಾನೆ. ಮತ್ತೆ ಹಾಗೆ ತನ್ನ ಹೆಂಡತಿ ಹತ್ರ ಬಂದ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಇವ್ರ ಹೆಂಡತಿ ಕೇಳ್ತಾಳೆ, ನೀನು ಮಳೆ ಬರ್ತಿರ್ಬೇಕಾದ್ರೂ ಕೂಡ ಹೇಗೆ ಕಾರ್ನ ಅಷ್ಟೊಂದು ಕಂಟ್ರೋಲ್ ಆಗಿ ತಗೋತೀಯ ಅಂತ. ಅದಕ್ಕೆ ಅವನು ಕೂಡ ಮಳೆ ಬರೋ ಟೈಮಲ್ಲಿ ಈ ಕಾರ್ಗಳು ತುಂಬಾ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದರಿಂದನೇ ನಾನು ಆ ಕಾರ್ ಸ್ಕಿಡ್ ಆಗೋಕ್ಕಿಂತ ಮುಂಚೆನೆ ನಾನೇ ಆ ಕಾರ್ನ ಸ್ಕಿಡ್ ಮಾಡ್ಬಿಡ್ತೀನಿ. ಹಾಗಾಗಿ ನನ್ಗೆ ಆ ಕಾರು ಈಸಿಯಾಗಿ ಕಂಟ್ರೋಲ್ಗೆ ಸಿಗುತ್ತೆ ಅಂತ ತನ್ನ ಒಂದು ಟ್ಯಾಲೆಂಟ್ ನ ಹೇಳ್ಕೊತಾ ಇರ್ತಾನೆ. ಮತ್ತೆ ನಮ್ ಹೀರೋಗೆ ಲಗೂನ ಸೈಡ್ ಇಂದ ಒಂದು ರೇಸ್ ಕಾಂಪಿಟೇಷನ್ ಗೆ ಆಫರ್ ಬಂದಿರುತ್ತೆ. ಅದಕ್ಕೆ ನೀನು ಹೋಗ್ಲೇಬೇಕು ಅಂತ ಇವನ ಹತ್ರ ಪ್ರಾಮಿಸ್ ಮಾಡಿಸ್ಕೊತಾಳೆ. ಹೀಗಾಗಿ ಅವನು ಲಗೂನಾಗೆ ಹೊರಟೋಗ್ಬಿಡ್ತಾನೆ ಕಾರ್ ರೇಸಿಂಗ್ ಅನ್ಬಿಟ್ಟು. ಅವ್ನು ಹೋಗಾದ್ಮೇಲೆ ಇವನ ಹೆಲ್ತ್ ತುಂಬಾ ಹಾಳಾಗಕ್ಕೆ ಶುರುವಾಗುತ್ತೆ. ಇದರಿಂದ ಅವಳು ಈ ಒಂದು ಮನೇಲಿ ಇರ್ದಲೆ ತನ್ನ ತಂದೆ ತಾಯಿ ಮನೆಗೆ ತನ್ನ ಮಗಳನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಆದ್ರೆ ಎನ್ಜೋನ ಕರ್ಕೊಂಡು ಹೋಗೋದಿಲ್ಲ, ಅವನ್ನ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಇದರಿಂದ ಎನ್ಜೋ ಒಂಟಿಯಾಗಿ ಒಬ್ನೇ ಇರಕ್ಕೆ ಶುರು ಮಾಡ್ತಾನೆ. ಈ ಎನ್ಜೋಗೆ ಊಟ ಬೇಕು ಅಂದ್ರೆ ಕೊಡೋರು ಯಾರು ಇರೋದಿಲ್ಲ. ಹೊರಗಡೆ ಹೋಗೋಣಂದ್ರೆ ಡೋರ್ ಬೇರೆ ತೆಗಿಯಕ್ ಆಗೋದಿಲ್ಲ. ಆ ಒಂದು ಪಾಪು ಅಲ್ಪ ಸ್ವಲ್ಪ ಬೀಳ್ಸಿತ್ತಲ್ಲ ಊಟನ, ಅದನ್ನೇ ತಿನ್ಕೋತಾ ಹಾಗೆ ಬಾತ್ರೂಮ್ ಅಲ್ಲಿರೋ ನೀರ್ ಕುಡ್ಕೋತಾ ಹಾಗೆ ಟೈಮ್ ನ ಕಳೀತಾ ಇರುತ್ತೆ. ಮತ್ತೆ ಈ ಡಾಗ್ಗೆ ತುಂಬಾ ಹೊಟ್ಟೆ ಹಸ್ತಿರೋದ್ರಿಂದ ಇದಕ್ಕೆ ಇಲ್ಯೂಷನ್ ಎಲ್ಲ ಕಾಣಿಸೋಕೆ ಶುರುವಾಗಿರುತ್ತೆ. ಅದೇ ಒಂದು ಝೀಬ್ರಾ ಗುಂಬೆ ಇತ್ತಲ್ಲ, ಅದು ಇವನ್ನ ನೋಡಿ ಹಾಡ್ಕೊಳ್ಳೋ ರೀತಿ, ತನ್ನ ಒಂದು ಬಾಡಿನ ಹರಿದಾಕೋ ರೀತಿ ಇವನ್ಗೆ ಕಾಣಿಸ್ತಾ ಇರುತ್ತೆ. ಇದರಿಂದ ಎನ್ಜೋ ಆ ರೂಮ್ ಇಂದ ಆಚೆ ಬಂದ್ಬಿಡ್ತಾನೆ. ಫೈನಲಿ ನಮ್ಮ ಹೀರೋ ರೇಸ್ ನ ಮುಗಿಸ್ಕೊಂಡು ಮನೆಗ್ ಬಂದಾಗ ಮನೇಲಿ ನೋಡಿದ್ರೆ ಯಾರು ಕೂಡ ಇರೋದೇ ಇಲ್ಲ. ನೋಡಿದ್ರೆ ಎನ್ಜೋ ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಇವನ ತಂದೆ ತಾಯಿಗೆ ಕಾಲ್ ಮಾಡಿದಾಗ ಅವರಿಬ್ರು ಅಲ್ಲೇ ಇದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಎನ್ಜೋನೆ ಅಂತ ಒಬ್ನೇ ಬಿಟ್ಟು ಹೋಗಿದ್ಯಾ, ಅವ್ನು ಎಷ್ಟು ವೀಕ್ ಆಗಿದ್ದಾನೆ, ಬಾ ಇಲ್ಲಿ ಮಾತಾಡ್ಬೇಕು ಅನ್ಬಿಟ್ಟು ಅವರಿಬ್ರು ಕೂಡ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಈ ಎನ್ಜೋ ಹತ್ರ ಸಾರಿ ಕೇಳ್ತಾಳೆ. ಮತ್ತೆ ತನ್ನ ಮಗಳು ರೂಮ್ಗೆ ಹೋದಾಗ ನೋಡಿದ್ರೆ ಝೂಯಿನ ಟೆಡ್ಡಿ ಬೇರ್ಗಳು ಎಲ್ಲ ಕೂಡ ಹೊರದೋಗ್ಬಿಟ್ಟಿರುತ್ತೆ. ಇದರಿಂದ ಇದು ಎನ್ಜೋನೆ ಮಾಡಿರೋದು ಅನ್ಬಿಟ್ಟು ಡ್ಯಾನಿ ಎನ್ಜೋಗಂತೂ ಸಿಕ್ಕಾಪಟ್ಟೆ ಬೈತಾನೆ, ಏನ್ ತುಕಿ ರೀತಿ ಮಾಡಿದ್ಯಾ ಹಾಗೆ ಹೀಗೆ ಅಂತ. ಆಕ್ಚುಲಿ ಎನ್ಜೋಗೆ ಹೊಟ್ಟೆ ತುಂಬಾ ಹಸ್ತಿರೋದ್ರಿಂದ ಇಲ್ಯೂಷನ್ ಕಾಣಿಸಿರೋದ್ರಿಂದ ಈ ರೀತಿ ಮಾಡ್ಬಿಟ್ಟಿರುತ್ತೆ. ಇದು ಝೀಬ್ರಾ ಮಾಡಿದೆ ಅನ್ಕೊಂಡು ಇವನು ಅನ್ಕೊಂಡ್ಬಿಟ್ಟಿರ್ತಾನೆ. ಹೀಗೆ ಬೇಜಾರ ಕೂತಿರ್ಬೇಕಾದ್ರೆ ಡ್ಯಾನಿ ಅಲ್ಲಿಗೆ ಎನ್ಜೋ ಕೂಡ ಬರ್ತಾನೆ. ಇದರಿಂದ ಎನ್ಜೋ ಹತ್ರ ಸಾರಿ ಕೇಳ್ತಾನೆ ಡ್ಯಾನಿ, ಆ ರೀತಿ ಬೈದ್ಬಿಟ್ಟೆ ಇನ್ಮೇಲೆ ಆ ರೀತಿ ಮಾಡೋದಿಲ್ಲ ಅನ್ಬಿಟ್ಟು. ಮತ್ತೆ ನಮ್ ಹೀರೋ ರೀಸೆಂಟ್ ಆಗಿ ಹೋಗಿದ್ನೆಲ್ಲ ಒಂದು ರೇಸು, ಆ ಒಂದು ರೇಸ್ ಅಲ್ಲಿ ವಿನ್ ಆಗ್ಬಿಟ್ಟಿರ್ತಾನೆ. ಇದರಿಂದ ಇನ್ನೊಂದ್ ಕಡೆ ಚಾನ್ಸ್ ಸಿಕ್ಕಿರುತ್ತೆ ಹೋಗೋದಕ್ಕೆ ಅನ್ಬಿಟ್ಟು. ಇದರಿಂದ ಆ ಒಂದು ರೇಸ್ ನ ಗೆಲ್ಬೇಕು ಅನ್ಬಿಟ್ಟು ಆ ಒಂದು ರೇಸ್ ಗೆ ಹೊರಟೋಗ್ಬಿಡ್ತಾನೆ. ಮತ್ತೆ ಇವು ಎನ್ಜೋನ ಕರ್ಕೊಂಡು ಹೀಗೆ ವಾಕಿಂಗ್ ಅಂತ ಹೋಗಿರ್ಬೇಕಾದ್ರೆ ಅವಳಿಗೆ ತುಂಬಾ ಸುಸ್ತಾಗ್ಬಿಟ್ಟು ಅಲ್ಲೇ ತಲೆ ತಿರುಗಿ ಬಂದು ಬಿದ್ದೋಗ್ಬಿಡ್ತಾಳೆ. ಅವಾಗ ಎನ್ಜೋ ಜೋರಾಗಿ ಬೊಗಳಿ ಅಲ್ಲಿಗೆ ಸ್ವಲ್ಪ ಜನನ ಕರೆಸ್ತಾನೆ. ಅವ್ರುಗಳು ಕೂಡ ಆಂಬುಲೆನ್ಸ್ ಗೆ ಕಾಲ್ ಮಾಡಿ ಇವನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಈ ವಿಷಯ ಡ್ಯಾನಿಗೆ ಗೊತ್ತಾಗ್ಬಿಟ್ಟು ಡ್ಯಾನಿನ್ ಕೂಡ ಹಾಸ್ಪಿಟಲ್ ಗೆ ಹೋಗ್ತಾನೆ. ನೋಡಿದ್ರೆ ಅವಳ ಹೆಲ್ತ್ ತುಂಬಾ ಹಾಳಾಗ್ಬಿಟ್ಟಿರುತ್ತೆ, ತುಂಬಾ ಸೀರಿಯಸ್ ಆಗಿ ಹೋಗ್ಬಿಟ್ಟಿರ್ತಾಳೆ. ಇದರಿಂದ ಡ್ಯಾನಿ ತನ್ನ ಡಾಗ್ ಎನ್ಜೋನ ತನ್ನ ಫ್ರೆಂಡ್ ಮನೆಗೆ ಕಳಿಸ್ತಾನೆ, ಇವತ್ತು ನಾನು ಹಾಸ್ಪಿಟಲ್ ಇರಬೇಕು ಅಂತ. ಆದ್ರೆ ಎನ್ಜೋಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಮತ್ತೆ ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಅವಳು ಹಾಸ್ಪಿಟಲ್ ಅಲ್ಲೇ ಇರ್ತಾಳೆ. ಇದರಿಂದ ನಮ್ ಹೀರೋಗಂತೂ ತುಂಬಾ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಇವನು ತನ್ನ ಕೆಲಸನ ನೋಡ್ಕೊಬೇಕಾಗಿರುತ್ತೆ, ತನ್ನ ಮಗಳನ್ನು ಕೂಡ ನೋಡ್ಕೊಬೇಕಾಗಿರುತ್ತೆ. ಇದರಿಂದ ಇವನ್ಗೆ ಹಿಂಸೆ ಆಗ್ತಾ ಇರುತ್ತೆ. ಆದ್ರೂ ಕೂಡ ಎರಡನ್ನು ಕೂಡ ಮ್ಯಾನೇಜ್ ಮಾಡ್ತಾನೆ ಇರ್ತಾನೆ. ಇವನಿಗೆ ಸ್ಟ್ರೆಸ್ ಮಾತ್ರ ತುಂಬಾ ಜಾಸ್ತಿ
ಆಗ್ತಾ ಇರುತ್ತೆ. ಫೈನಲಿ ಒಂದು ದಿನ ಅವಳು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ತಾಳೆ. ನೋಡಿದ್ರೆ ಇವಳು ಹೆಲ್ತ್ ತುಂಬಾ ಹಾಳಾಗ್ಬಿಟ್ಟಿರುತ್ತೆ, ಫುಲ್ ವೀಕ್ ಆಗಿ ಹೋಗ್ಬಿಟ್ಟಿರ್ತಾಳೆ. ನೋಡೋದಕ್ಕೆ ಈವ್ನ ಕರ್ಕೊಂಡು ಇವನ ತಂದೆ ತಾಯಿ ಮನೆ ಮ್ಯಾಕ್ಸ್ವೆಲ್ ಮನೆಗೆ ಬರ್ತಾರೆ. ಅವಾಗ ಎನ್ಜೋಗೆ ಈವ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹಾಗೆ ಒಂದ್ ಕಡೆ ಬೇಜಾರಾಗ್ತಾ ಇರುತ್ತೆ, ಏನ್ ಹಿಂಗಾಗಿ ಹೋಗಿದ್ದಾಳೆ ಅನ್ಬಿಟ್ಟು. ಮತ್ತೆ ಈವ್ಗೆ ಗೊತ್ತಾಗುತ್ತೆ ನಾನು ಈ ರೀತಿ ಆಗಿರೋದ್ರಿಂದ ಇವನು ರೇಸಿಂಗ್ ನ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ. ಇದರಿಂದ ಅವನ ಹತ್ರ ಒಂದು ಸ್ಟ್ರಾಂಗ್ ಆಗಿರೋ ಪ್ರಾಮಿಸ್ ನ ತಗೋತಾಳೆ, ನನ್ಗೆ ಏನೇ ಆದ್ರೂ ಕೂಡ ನೀನು ರೇಸಿಂಗ್ ನ ನಿಲ್ಲಿಸಬಾರ್ದು, ನಿನ್ ಕೆರಿಯರ್ ಮೇಲೆ ನೀನ್ ಫೋಕಸ್ ಮಾಡ್ಲೇಬೇಕು ಅಂತ ಅವನ ಹತ್ರ ಒಂದು ಪ್ರಾಮಿಸ್ ನ ತಗೋತಾಳೆ ಇವಳು. ಅದಕ್ಕೆ ನಮ್ಮ ಹೀರೋನು ಕೂಡ ಇವಳನ್ನ ಖುಷಿಯಾಗಿ ಇಟ್ಕೊಬೇಕು ಅನ್ಬಿಟ್ಟು ಇವಳನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ತುಂಬಾ ಚೆನ್ನಾಗಿ ಆಟ ಆಡೋದು, ಈ ರೀತಿ ಅವಳನ್ನ ಖುಷಿ ಪಡ್ಸೋಕೆ ನಮ್ಮ ಹೀರೋನು ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಈವ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ನಾನು ಇನ್ನು ಜಾಸ್ತಿ ದಿನ ಬದುಕೋದಿಲ್ಲ ಅಂತ. ಆದ್ರೆ ಇವಳಿಗೆ ತುಂಬಾ ಆಸೆ ಇರುತ್ತೆ, ನನ್ನ ಫ್ಯಾಮಿಲಿ ಜೊತೆ ನಾನು ಇರ್ಬೇಕು, ಇವ್ರಗಳ ಜೊತೆ ನಾನು ಚೆನ್ನಾಗಿ ಬದುಕಬೇಕು ಅಂತ. ಬಟ್ ಆದ್ರೆ ಅದು ಆಗೋದಿಲ್ಲ, ಯಾಕೆಂದ್ರೆ ಇವಳಿಗೆ ಕ್ಯಾನ್ಸರ್ ಇರುತ್ತೆ. ಅದಕ್ಕೆ ಇವ್ ಕೂಡ ಇರೋಷ್ಟು ದಿನ ಚೆನ್ನಾಗಿ ಇರೋಣ ಅನ್ಬಿಟ್ಟು ತನ್ನ ಹಸ್ಬೆಂಡ್ ಜೊತೆ ಎಲ್ಲ ಅವನ ಜೊತೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ತನ್ನ ಮಕ್ಳ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮೂಮೆಂಟ್ ನು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಮತ್ತೆ ಒಂದು ದಿನ ನೈಟು ಎನ್ಜೋ ತರ ಮಾತಾಡ್ತಾ ಇರ್ತಾಳೆ ಇವಳು, ನಾನು ಹೋದ್ಮೇಲೆ ನನ್ನ ಮಕ್ಳನ್ನ ನನ್ನ ಹಸ್ಬೆಂಡ್ ನ ನೀನೇ ನೋಡ್ಕೊಬೇಕು, ನನ್ನ ಹಸ್ಬೆಂಡ್ ಕುಗ್ದೇ ಇರೋ ರೀತಿ ನೀನೇ ಅವನಿಗೆ ಧೈರ್ಯ ತುಂಬಬೇಕು ಅಂತ ಎನ್ಜೋ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಮತ್ತೆ ನೆಕ್ಸ್ಟ್ ಬೆಳಗ್ಗೆ ಆಗ್ತಿದ್ದಂಗೆ ನೋಡ್ತೀವಿ ಈ ಸತ್ತೋಗ್ಬಿಟ್ಟಿರ್ತಾಳೆ. ಇದರಿಂದ ಡ್ಯಾನಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಎನ್ಜೋಗೂ ಕೂಡ ತಡ್ಕೊಳಕ್ಕೆ ಆಗೋದಿಲ್ಲ. ಇವನ ಫಿನರಲ್ ಗೆ ಅನ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ, ಆದ್ರೆ ಈ ಡಾಗಿ ಹೋಗೋದಿಲ್ಲ. ಎನ್ಜೋನ ಕ್ಯಾಬ್ ಜೊತೆಗೆ ಅವಳನ್ನ ಹಾಗೆ ಫೀಲ್ ಮಾಡ್ಕೋತಾ ಒಂದು ಸೋಫಾ ಮೇಲೆ ತುಂಬಾ ಬೇಜಾರಾಗಿ ಕೂತ್ಕೊಂಡ್ಬಿಡುತ್ತೆ. ಇವನ ಕಳ್ಕೊಂಡಿರೋ ಡ್ಯಾನಿಗೆ ಮುಂದೆ ಏನ್ ಮಾಡ್ಬೇಕು, ಹೇಗೆ ನನ್ನ ಜೀವನ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವನ ತಂದೆ ಮ್ಯಾಕ್ಸ್ವೆಲ್ ಬಂದ್ಬಿಟ್ಟು ಇನ್ನೊಂದು ಶಾಕ್ ನ ಕೊಡ್ತಾರೆ. ಅದೇನಪ್ಪ ಅಂದ್ರೆ, ನೋಡು ನೀನು ಕಾರ್ ರೇಸಿಂಗ್ ಅಂತ ತುಂಬಾ ಕಡೆ ಹೋಗ್ತಾ ಇರ್ತೀಯ, ನಿನ್ನ ಮಗಳಿಗೆ ನೀನು ಕರೆಕ್ಟ್ ಆಗಿ ಟೈಮ್ ನ ಕೊಡೋದಿಲ್ಲ, ಇದೇ ರೀತಿ ಮಾಡಿ ನನ್ನ ಮಗಳನ್ನು ಕೂಡ ನನ್ನಿಂದ ದೂರ ಮಾಡ್ಬಿಟ್ಟೆ ನೀನು. ಆದ್ರೆ ಇವಾಗ ನನ್ನ ಮೊಮ್ಮಗಳಿಗೆ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ, ಝೂಯಿನ ನಮ್ ಕಡೆಗೆ ಕಳಿಸ್ಬಿಡು, ನಾವು ನೋಡ್ಕೋತೀವಿ ಅವಳ ಚೆನ್ನಾಗಿಂತ. ಇದನ್ನ ಕೇಳ್ಬಿಟ್ಟು ಏನು ಒಪ್ಕೊಳ್ಳೋದಿಲ್ಲ, ನನ್ ಮಗಳನ್ನ ದೂರ ಮಾಡೋದಕ್ಕೆ ನೀವ್ಯಾರು, ನನ್ ಮಗಳನ್ನ ನಾನು ಯಾವತ್ತೂ ಕೂಡ ನಿಮ್ ಜೊತೆಗೆ ಕಳ್ಸೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮ್ಯಾಕ್ಸ್ವೆಲ್ ಕೂಡ ಒಂದು ಕೇಸ್ನೇ ಹಾಕ್ಬಿಟ್ಟಿರ್ತಾನೆ. ಅದೇನಪ್ಪ ಅಂದ್ರೆ, ನಮ್ಮ ಡ್ಯಾನಿ ಹತ್ರ ಸರಿಯಾಗಿ ಅಮೌಂಟ್ ಇಲ್ಲ, ತನ್ನ ಮಗಳನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಿಲ್ಲ, ಅವಳಿಗೆ ಸರಿಯಾದ ಟೈಮ್ ಕೊಡೋದಿಲ್ಲ ಅಂತ ಒಂದು ಕೇಸ್ನ ಹಾಕಿ ತನ್ನ ಮೊಮ್ಮಗಳನ್ನ ಇವ್ರ ಕಡೆಗೆ ಪಡ್ಕೊಬೇಕು ಅಂತ ಒಂದು ಕೇಸ್ನ ಮಾಡಿರ್ತಾರೆ. ಇದರಿಂದ ಇವನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದರಿಂದ ಮ್ಯಾಕ್ಸ್ವೆಲ್ ನ ತೆಳ್ಬಿಡ್ತಾನೆ ಇವನು, ನನ್ನ ಮಗಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೀನ್ ಯಾರು ಅನ್ಬಿಟ್ಟು. ಇನ್ನೊಂದು ಸರಿ ನನ್ನ ಮಗಳು ವಿಷಯಕ್ಕೆ ಬಂದ್ರೆ ಸೀರಿಯಸ್ ಆಗಿ ಸರಿ ಇರೋದಿಲ್ಲ ಅನ್ಬಿಟ್ಟು ಅಲ್ಲಿಂದ ತನ್ನ ಮಗಳನ್ನ ಕರ್ಕೊಂಡು ತನ್ನ ಮನೆಗೆ ಬಂದ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲೇ ಇವನು ಕೂಡ ಒಂದು ಲಾಯರ್ ನ ಮೀಟ್ ಮಾಡ್ತಾನೆ. ಈ ರೀತಿ ನನ್ನ ವೈಫ್ ನ ತಂದೆ ತಾಯಿ ಈ ರೀತಿ ನನ್ನ ಮೇಲೆ ಒಂದು ಕೇಸ್ನ ಹಾಕಿದ್ದಾರೆ, ಈ ಒಂದು ಕೇಸಲ್ಲಿ ನಂಗೆ ಗೆಲ್ಬೇಕು ಅಂತ. ಅವನು ಕೂಡ ಪರವಾಗಿಲ್ಲ, ಈ ಕೇಸನ್ನು ಅಷ್ಟೊಂದು ನಿಲ್ಲೋದಿಲ್ಲ, ಯಾಕೆಂದ್ರೆ ನಿಮ್ಮ ಹತ್ರ ಹಣ ಇದೆ, ನಿಮ್ಮ ಮಗಳನ್ನ ನೀವು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ನಾವೇ ಗೆಲ್ತೀವಿ, ತಲೆ ಕೆಡ್ಸ್ಕೊಂಬೇಡ ಅಂತ ಒಂದು ಹೋಪ್ನ ತುಂಬ್ತಾರೆ. ಮತ್ತೆ ಹಾಗೆ ನಮ್ಮ ಹೀರೋ ತನ್ನ ಕೆಲಸದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೆಲವು ಪೊಲೀಸ್ನವ್ರು ಬಂದ್ಬಿಟ್ಟು ಇವನ್ನ ಅರೆಸ್ಟ್ ಮಾಡ್ಕೋತಾರೆ. ಯಾಕಪ್ಪ ಅಂದ್ರೆ ಇವನು ಮ್ಯಾಕ್ಸ್ವೆಲ್ ನ ತೆಳ್ಳಿದ್ನಲ್ಲ, ಹಾಗಾಗಿ ಅದ್ರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವನ್ ಫ್ರೆಂಡು ಇವನು ಅಪಾಯಿಂಟ್ಮೆಂಟ್ ಮಾಡಿರೋ ಲಾಯರ್ಗೆ ಈ ಒಂದು ವಿಷಯನ ತಿಳಿಸಿ ಆ ಪೊಲೀಸ್ನವ್ರ ಕಸ್ಟಡಿಯಿಂದ ನಮ್ಮ ಡ್ಯಾನಿನ ರಿಲೀಸ್ ಮಾಡ್ತಾನೆ. ನಮ್ ಡ್ಯಾನಿನ ಕೂಡ ವಾಪಸ್ ಮನೆಗೆ ಬಂದಾಗ ಗೊತ್ತಾಗುತ್ತೆ ಡ್ಯಾನಿನ ಮಗಳು ಝೂಯಿನ ಮ್ಯಾಕ್ಸ್ವೆಲ್ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಈ ಒಂದು ಕೇಸು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ ಇಂದ ಒಂದು ಆರ್ಡರ್ ಬರುತ್ತೆ. ಅದೇನಪ್ಪ ಅಂದ್ರೆ 3 ತಿಂಗಳುಗಳ ಕಾಲ ಇವನು ಇವ್ರ ಮಗಳನ್ನ ಮೀಟ್ ಮಾಡೋಂಗಿಲ್ಲ, ಆ ರೀತಿ ಒಂದು ಆರ್ಡರ್ ಬರುತ್ತೆ. ಇದರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ, ನನ್ನಿಂದ ನನ್ನ ಮಗಳನ್ನ ದೂರ ಮಾಡ್ತಾರಂತ. ಅವಾಗ ಲಾಯರ್ ಕೂಡ ಸಮಾಧಾನ ಮಾಡ್ತಾರೆ, ನೀನ್ ಇವಾಗ ಸೈಲೆಂಟ್ ಆಗಿರು, ಏನು ರಿಯಾಕ್ಟ್ ಮಾಡಬೇಡ ಅಂತ. ಬಟ್ ಆದ್ರೆ ಮಂತ್ಲಿಗೆ ಒಂದ್ಸಲಿ ಇವನು ಇವ್ನ ಮಗಳನ್ನ ಮೀಟ್ ಮಾಡ್ಬೋದು, ಆ ರೀತಿ ಒಂದು ಚಾನ್ಸ್ ನ ಕೊಟ್ಟಿರ್ತಾರಷ್ಟೇ. ಮತ್ತೆ ಒಂದು ದಿನ ಝೂಯಿ ಎನ್ಜೋನ ನೋಡ್ಬೇಕು ಅಂತ ಇವರು ತಾತ ಅಜ್ಜಿ ಹತ್ರ ಕೇಳ್ಕೊಂಡಿರೋದ್ರಿಂದ ಎನ್ಜೋನ ಅವ್ರ ಮನೆಗೆ ಕರೆಸ್ಕೋತಾರೆ. ಇದರಿಂದ ಎನ್ಜೋನು ಕೂಡ ಝೂಯಿನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಅವನ ಜೊತೆ ಹಾಗೆ ಆಟ ಆಡ್ತಾಳೆ. ಮತ್ತೆ ಎನ್ಜೋಗೆ ಗೊತ್ತಾಗುತ್ತೆ ಝೂಯಿಗೂ ಕೂಡ ಇಲ್ಲಿರೋಕೆ ಇಷ್ಟ ಇಲ್ಲ, ತನಗೆ ತಮ್ಮ ತಂದೆ ಜೊತೆ ಇರಬೇಕು ಅಂತ ಅವಳಿಗೂ ಕೂಡ ತುಂಬಾ ಆಸೆ ಆಗ್ತಾ ಇರುತ್ತೆ. ಮತ್ತೆ ಎನ್ಜೋನು ಕೂಡ ಇಲ್ಲಿರೋಕೆ ಇಷ್ಟ ಪಡ್ದಲೆ ಆ ಒಂದು ಮನೆಯ ಕಾರ್ಪೆಟ್ ಮೇಲೆ ಗಲೀಜ್ ಮಾಡ್ಬಿಡ್ತಾನೆ. ಇದರಿಂದ ಎನ್ಜೋನ ವಾಪಸ್ಸು ಕಳಿಸ್ಬಿಡ್ತಾರೆ ಇವ್ರ ಮನೆಗೆನೆ. ಡ್ಯಾನಿನ ಫ್ರೆಂಡು ಆ ಒಂದು ಡಾಗಿನ ಕರ್ಕೊಂಡು ಇವನ ಒಂದು ರೇಸ್ ಟ್ರ್ಯಾಕ್ ಗೆ ಬರ್ತಾನೆ. ಈ ಎನ್ಜೋ ಈ ರೇಸ್ ಟ್ರ್ಯಾಕ್ ನ ನೋಡಿ ತುಂಬಾ ಖುಷಿ ಪಡ್ತಾನೆ, ಯಾಕೆಂದ್ರೆ ಸುಮಾರು ವರ್ಷಗಳಾಗ್ಬಿಟ್ಟಿರುತ್ತೆ ಈ ಒಂದು ರೇಸ್ ಟ್ರ್ಯಾಕ್ ನ ನೋಡಿ. ಆಗ ಅಲ್ಲಿಗೆ ಮಿಸ್ಟರ್ ಪೆಂಟಾನಿ ಬರ್ತಾನೆ. ಇವನು ಸಫಾರಿ ಕಾರ್ ಕಂಪ್ನಿಯ ಮ್ಯಾನೇಜರ್ ಆಗಿರ್ತಾನೆ. ನಾನು ನಿನ್ನ ತುಂಬಾ ರೇಸ್ ವಿಡಿಯೋಸ್ ಗಳನ್ನ ನೋಡಿದ್ದೀನಿ, ಇವಾಗ ನಾವು ತಯಾರಿಸಿರೋ ಒಂದು ಹೊಸ ಮಾಡೆಲ್ ಕಾರ್ ಇದನ್ನ ನೀನು ಟೆಸ್ಟ್ ಡ್ರೈವ್ ಮಾಡ್ಬೇಕು ಅಂತ. ಅದಕ್ಕೆ ನಮ್ ಹೀರೋನು ಕೂಡ ಸರಿ ಆಯ್ತು ಅನ್ಬಿಟ್ಟು ಆ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾನೆ. ಅದನ್ನ ಮಾಡಾದ್ಮೇಲೆ ಇವನ್ ಡ್ರೈವಿಂಗು ಇವ್ನ್ಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಇದರಿಂದ ನಿಮ್ಗೆ ಫೆರಾರಿ ಕಂಪ್ನಿಲಿ ಒಂದು ಜಾಬ್ ಆಫರ್ ಮಾಡ್ತಾ ಇದ್ದೀನಿ, ಏನಪ್ಪಾ ಅಂದ್ರೆ ನಾವು ತಯಾರಿ ಮಾಡೋ ಹೊಸ ಕಾರ್ಗಳನ್ನೆಲ್ಲ ನೀನು ಟೆಸ್ಟ್ ಡ್ರೈವ್ ಮಾಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ಸದ್ಯಕ್ಕೆ ನಾನು ನಿಮ್ ಕಂಪ್ನಿಗೆ ಜಾಯ್ನ್ ಆಗೋದಿಲ್ಲ,
ಬರೋದಕ್ಕೆ ಆಗೋದಿಲ್ಲ ಸರ್, ಯಾಕೆಂದ್ರೆ ನನಗೆ ಅಂತ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದಾದ್ಮೇಲೆ ನಾನು ಖಂಡಿತ ಬರ್ತೀನಿ ಅನ್ಬಿಟ್ಟು ಆ ಒಂದು ಕಾರ್ಡ್ನ ಇಸ್ಕೋತಾನೆ. ಮತ್ತೆ ಕೋರ್ಟ್ ಆರ್ಡರ್ ಅಂತೆ ಇವನ್ ಮಗಳು ಮಂತ್ಲಿ ಒಂದ್ಸಲಿ ಇವನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಅದೇ ರೀತಿ ಈ ಹುಡುಗಿನೂ ಕೂಡ ತನ್ನ ತಂದೆ ಹತ್ರ ಕೇಳ್ಕೊಳ್ಳುತ್ತೆ, ನಾನು ನಿಮ್ ಜೊತೆ ಇರ್ತೀನಿ, ನನ್ನ ತಾತ ಮನೆಗೆ ಹೋಗೋದಿಲ್ಲ ಅಂತ. ಅದಕ್ಕೆ ಡ್ಯಾನಿನು ಕೂಡ ಗೊತ್ತುಪಟ್ಟೆ ಇನ್ನು ಸ್ವಲ್ಪ ದಿನ ನಾನು ಇಲ್ಲಿಗೆ ನಿನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅವಳನ್ನ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಇವನ ಲಾಯರು ಒಂದು ವಿಷಯನ ಹೇಳ್ತಾನೆ, ನೋಡು ಅವ್ರ ಕಡೆ ಕೇಸು ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ಬಿಟ್ಟಿದೆ, ನೀನು ಗೆಲ್ಲೋ ಚಾನ್ಸಸ್ ತುಂಬಾ ಕಡಿಮೆ ಆಗಿದೆ, ಯಾಕೆಂದ್ರೆ ನೀನು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ಯಾ ಅನ್ಬಿಟ್ಟು ಒಂದು ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದರಿಂದ ನೀನು ನಿನ್ ಮಗಳನ್ನ ಪರ್ಮನೆಂಟ್ ಆಗಿ ಕಳ್ಕೊಬೇಕಾಗ್ಬಿಡುತ್ತೆ. ನನ್ನಿಂದ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ನೀನು ಈ ಕೇಸ್ನ ವಾಪಸ್ ತಗೊಂಡ್ಬಿಡು, ಅವಾಗಾದ್ರೂ ನೀನು ವೀಕೆಂಡ್ಸ್ ಅಲ್ಲಿ ಮಂತ್ಲಿ ಒಂದ್ಸಲಿ ಆ ರೀತಿ ನಿನ್ ಮಗಳನ್ನ ನೀನ್ ಮೀಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಅದು ಕೂಡ ಚಾನ್ಸ್ ಸಿಗೋದಿಲ್ಲ ಅಂತ ಇವನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಈ ಡಾಗಿ ಇದೆಲ್ಲನೆಲ್ಲ ನೋಡ್ತಾ ಇರುತ್ತಲ್ಲ, ಇದು ಸರಿ ಅನ್ಸ್ತಾನೆ ಇರೋದಿಲ್ಲ. ಮತ್ತೆ ನೈಟ್ ಆಗ್ತಿದ್ದಂಗೆನೆ ಎನ್ಸೋ ಮತ್ತೆ ಡ್ಯಾನಿ ಇಬ್ರು ಕೂಡ ಮಳೆ ಬರೋ ಟೈಮಲ್ಲಿ ವಾಕಿಂಗ್ ಅಂತ ಹೋಗ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಯೋಚನೆ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಎನ್ಸೋಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದ್ಬಿಡುತ್ತೆ. ಇದರಿಂದ ಅವನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಎಲ್ಲ ಹೋಗಿ ಚೆಕ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಎನ್ಸೋಗೆ ತುಂಬಾ ವಯಸ್ಸಾಗೋಗ್ಬಿಟ್ಟಿದೆ, ಅವ್ನ್ ಬೋನ್ಸ್ ಎಲ್ಲ ವೀಕ್ ಆಗೋಗಿದೆ ಅಂತ. ಇದರಿಂದ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಮತ್ತೆ ಇವತ್ತು ಕೋರ್ಟ್ ನ ಫೈನಲ್ ದಿನ ಆಗಿರುತ್ತೆ. ಇವತ್ತು ಡಿಸೈಡ್ ಆಗುತ್ತೆ ಇವನ ಮಗಳು ಇವನ್ ಜೊತೆ ಇರ್ಬೇಕು, ಇಲ್ಲಾಂದ್ರೆ ಇವ್ರನ್ನ ತಾತ ಅಜ್ಜಿ ಜೊತೆ ಇರ್ಬೇಕಂತ. ಮತ್ತೆ ನೆಕ್ಸ್ಟ್ ನಾವು ಕೋರ್ಟ್ ನ ಸೀನ್ ನೋಡ್ತೀವಿ. ಈಗ ಲಾಯರ್ಗಳು ವಾದ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ನಡೆದಿದ್ದು ನಿಜನಾ, ನಮ್ಮ ಹೀರೋ ಅವ್ರನ್ನ ಮ್ಯಾಕ್ಸ್ವೆಲ್ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜನಾ ಅಂತ ಕನ್ಫರ್ಮ್ ಮಾಡೋದಕ್ಕೆ ಅನ್ಬಿಟ್ಟು ಮ್ಯಾಕ್ಸ್ವೆಲ್ ನ ವೈಫ್ ನ ಕರೆಸ್ತಾರೆ ಸಾಕ್ಷಿ ಹೇಳೋದಕ್ಕೆ ಅನ್ಬಿಟ್ಟು. ಆದ್ರೆ ಈ ಮ್ಯಾಕ್ಸ್ವೆಲ್ ನ ವೈಫ್ಗೆ ಡ್ಯಾನಿ ಕಂಡ್ರೆ ತುಂಬಾ ಇಷ್ಟ ಇರುತ್ತೆ. ಈ ಡ್ಯಾನಿ ತುಂಬಾ ಒಳ್ಳೆನು ಅಂತ ಇವಳಿಗೆ ಗೊತ್ತೇ ಇರುತ್ತೆ. ಇದರಿಂದ ಆ ಒಂದು ಜಡ್ಜ್ ಹತ್ರ ಇರೋ ಎಲ್ಲ ನಿಜನೂ ಹೇಳ್ಬಿಡ್ತಾಳೆ. ನಮ್ಮ ಹಸ್ಬೆಂಡ್ ಮೇಲೆ ಡ್ಯಾನಿ ಯಾವ್ದೇ ರೀತಿ ಅಟ್ಯಾಕ್ ಮಾಡಿಲ್ಲ, ನಮ್ಮ ಹಸ್ಬೆಂಡ್ ಎಲ್ಲಾನು ಕೂಡ ಎಲ್ಲ ಸುಳ್ಳು ಹೇಳಿದ್ದಾರೆ, ಝೂಯಿನ ಡ್ಯಾನಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಝೂಯಿ ಡ್ಯಾನಿ ಕಡೆಗೆ ಹೋಗ್ಬೇಕು ಅಂತ ನಿಜನೆಲ್ಲ ಹೇಳ್ಬಿಡ್ತಾರೆ. ಇದರಿಂದ ಕೋರ್ಟ್ ಒಂದು ಡಿಸಿಷನ್ ಗೆ ಬರುತ್ತೆ. ಝೂಯಿನ ಕಸ್ಟಡಿನ ತನ್ನ ತಂದೆಗೆ ಒಪ್ಪಿಸ್ಬಿಡ್ತಾರೆ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ ನಮ್ ಹೀರೋ. ತುಂಬಾ ಖುಷಿಯಾಗಿ ತನ್ನ ಮಗಳನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ. ಈಗ ಅವಳದು ಬರ್ಡೇ ಇರುತ್ತೆ, ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಎಲ್ಲಾನು ತಯಾರಿನೂ ಮಾಡ್ಕೋತಾ ಇರ್ತಾನೆ. ಇವಳು ಮೊಮ್ಮಗಳು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅನ್ಬಿಟ್ಟು ಮ್ಯಾಕ್ಸ್ವೆಲ್ ಮತ್ತೆ ಅವ್ರ ಹೆಂಡತಿ ಕೂಡ ಬಂದಿರ್ತಾರೆ. ಆದ್ರೆ ಇವ್ರ ಮೇಲೆ ಯಾವ್ದೇ ರೀತಿ ದ್ವೇಷ ಇಟ್ಕೊಳ್ದಲೆ ನಮ್ಮ ಹೀರೋ ಅವ್ರನ್ನ ಕ್ಲೀನ್ ಆಗಿ ಒಳಗಡೆ ಕರ್ಕೋತಾನೆ. ಇದೇ ರೀತಿ ಇವ್ರ ಮಗಳು ಬರ್ಡೇನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇಲ್ಲಿಂದ ಸೀನು ಪ್ರೆಸೆಂಟ್ ಗೆ ವಾಪಸ್ ಬರುತ್ತೆ. ನಮ್ಮ ಎನ್ಸೋ ಈಗ ತುಂಬಾ ವೀಕ್ ಆಗಿ ಹೋಗ್ಬಿಟ್ಟಿರ್ತಾನೆ. ಸಪೋಸ್ ಈಗ ಅವನು ಸಾಯಿ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ ಅನ್ಕೊಳ್ಳಿ. ಇದರಿಂದ ಎನ್ಸೋ ಆಸೆ ಏನಪ್ಪಾ ಅಂದ್ರೆ ಫೆರಾರಿಲಿ ಡ್ಯಾನಿ ಜೊತೆಗೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಇದಕ್ಕೊಂದು ಆಸೆ ಇರುತ್ತೆ. ಇದನ್ನ ತಿಳ್ಕೊಂಡ ನಮ್ಮ ಹೀರೋ ಎನ್ಸೋನ ಕರ್ಕೊಂಡು ಒಂದು ಫೆರಾರಿ ಕಾರಲ್ಲಿ ತುಂಬಾ ಹೈ ಸ್ಪೀಡ್ ಅಲ್ಲಿ ನಮ್ಮ ಎನ್ಸೋನ ಲಾಂಗ್ ಡ್ರೈವ್ ಗೆ ಕರ್ಕೊಂಡು ಹೋಗ್ತಾನೆ. ಈ ಒಂದು ಲಾಂಗ್ ಡ್ರೈವ್ ಅಲ್ಲಿ ನಮ್ಮ ಎನ್ಸೋ ಹೇಳ್ತಾ ಹೋಗ್ತಾನೆ ಪ್ರತಿ ಒಂದನ್ನು ಕೂಡ, ಈ ಒಂದು ಮೂಮೆಂಟ್ ನೆಲ್ಲ ನಾನು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀನಿ. ಅದು ಯಾವ ರೀತಿ ಅಂದ್ರೆ ನನ್ನ ಆತ್ಮಕ್ಕೆ ನೆನಪಿರ್ಬೇಕು. ಯಾಕಪ್ಪ ಅಂದ್ರೆ ನಾನು ಮನುಷ್ಯನಾಗಿ ಅಕಸ್ಮಾತ್ ಏನಾದ್ರು ಹುಟ್ಟಿದ್ರೆ ಮತ್ತೆ ಈ ಡ್ಯಾನಿ ಹತ್ರ ಬಂದು ಖುಷಿಯಾಗಿ ಇವನ್ ಜೊತೆ ಮಾತಾಡ್ತಾ ಇವನ ಜೀವನ ಪೂರ್ತಿ ಇವನ್ ಜೊತೆಗೆ ಇರ್ತೀನಿ ಅಂತ ಈ ರೀತಿ ಒಂದು ಮಾತನ್ನ ಹಾಡ್ತಾ ಇವನಿಗೆ ಹೇಗೆ ಇವನ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ದ, ಈ ಒಂದು ಡಾಗಿ ಲೈಫ್ ಒಳಗಡೆ ನಮ್ ಹೀರೋ ಹೇಗ್ ಬಂದ, ಪ್ರತಿಯೊಂದು ಎಲ್ಲಾನು ಕೂಡ ನೆನ್ಪೋಸ್ಕೋತಾ ಸ್ಕ್ರೀನು ಬ್ಲಾಕ್ ಔಟ್ ಆಗುತ್ತೆ. ಮತ್ತೆ ಸುಮಾರು ವರ್ಷಗಳಾದ್ಮೇಲೆ ತೋರಿಸ್ತಾರೆ ಝೂ ಈಗ ತುಂಬಾ ದೊಡ್ಡವಳಾಗ್ಬಿಟ್ಟಿರ್ತಾಳೆ. ಒಂದು ಹುಡುಗನ ತನ್ನ ತಂದೆನ ಮೀಟ್ ಮಾಡ್ಸೋದಕ್ಕೆ ಅಂತ ಕರ್ಕೊಂಡ್ ಬಂದಿರ್ತಾನೆ. ಆಕ್ಚುಲಿ ಈ ಒಂದು ಹುಡುಗ ನಮ್ ಹೀರೋನ ದೊಡ್ಡ ಫ್ಯಾನ್ ಆಗಿರ್ತಾನೆ. ಇವನು ಸೂಪರ್ ಆಗಿ ರೇಸಿಂಗ್ ನ ಮಾಡ್ತಾನಲ್ಲ, ಇದರಿಂದ ನಾನು ಕೂಡ ಇವನ್ ತರನೇ ಆಗ್ಬೇಕು, ನಮ್ ಹೀರೋ ತರನೇ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿರ್ತಾನೆ. ಇದರಿಂದ ಅವನ ಹತ್ರ ಒಂದು ಆಟೋಗ್ರಾಫ್ ಕೂಡ ತಗೋತಾನೆ. ಮತ್ತೆ ಹಾಗೆ ನಮ್ ಹೀರೋ ಆ ಹುಡುಗನ ಹೆಸರು ಕೇಳಿದಾಗ ಆ ಹುಡುಗನ ಹೆಸರು ಬಂದ್ಬಿಟ್ಟು ಎನ್ಸೋ ಅಂತ. ಈ ಒಂದು ಎನ್ಸೋನ ಹೆಸರು ಕೇಳಿದ ತಕ್ಷಣ ನಮ್ ಹೀರೋಗೆ ಆ ಡಾಗಿ ಜ್ಞಾಪಕ ಬಂದ್ಬಿಡುತ್ತೆ. ಹೌದು, ಎನ್ಸೋ ಸತ್ತೋಗ್ಬಿಟ್ಟಿರ್ತಾನೆ. ಇದರಿಂದ ನಮ್ ಹೀರೋಗೆ ತನ್ನ ಡಾಗಿ ನೆನಪಕ್ ಬಂದ್ಬಿಡುತ್ತೆ. ಇದರಿಂದ ಆ ಮಗುವಿನ ತಂದೆ ಹತ್ರ ಇದು ನನ್ನ ನಂಬರು, ನಿನ್ನ ಮಗ ಯಾವಾಗ ದೊಡ್ಡವನಾಗ್ತಾನೋ ಅವಾಗ ನನ್ನ ಹತ್ರ ಕಳಿಸು, ನಾನು ಇವನಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ನ ಕೊಡ್ತೀನಿ, ಇವನ ಒಂದು ಬೆಸ್ಟ್ ರೇಸರ್ ಆಗಿ ಬದಲಾಯಿಸ್ತೀನಿ ಅಂತ ಇವನ ನಂಬರ್ನ ಕೊಡ್ತಾನೆ. ಇದರಿಂದ ಹುಡುಗನ್ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದರಿಂದ ಡ್ಯಾನಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಮ್ ಡ್ಯಾನಿಗೆ ಅನ್ನಿಸ್ತಾ ಇರುತ್ತೆ ಎಲ್ಲ ಒಂದ್ ಕಡೆ ಎನ್ಸೋ ನನ್ ಜೊತೆ ಇನ್ನೂ ಇರೋದಕ್ಕೆ ಅನ್ಬಿಟ್ಟು ಮನುಷ್ಯನ ರೂಪ ತಗೊಂಡು ಬಂದಿದ್ದಾನೆ ಅಂತ. ಇದರಿಂದ ಅವನು ಕೂಡ ತುಂಬಾ ಚೆನ್ನಾಗಿ ಖುಷಿ ಪಡ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ನಿಮ್ಮೆಲ್ಲರಿಗೂ ಕೂಡ ಈ ಮೂವಿ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಜಾಗ ಮಾಡ್ಕೊಂಡಿರುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಈ ಮೂವಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಇಷ್ಟ ಏನೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ
ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.